ಮಣಿಕಂಠ ತನ್ನ ತಾಯಿಯ ತಲೆನೋವನ್ನು ನಿವಾರಿಸಲು ಹುಲಿಯ ಹಾಲನ್ನು ತರಲು ಅರಣ್ಯಕ್ಕೆ ತೆರಳುತ್ತಾರೆ. ಅಲ್ಲಿ ಮಹಿಷಿ ಎಂಬ ರಾಕ್ಷಸಿಯನ್ನು ಸಂಹರಿಸುತ್ತಾರೆ. ಶಾಪ ವಿಮೋಚನೆ ಹೊಂದಿದ ಮಹಿಷಿ ಅತ್ಯಂತ ಸುಂದರ ದೇವಕನ್ಯೆ ರೂಪವನ್ನು ಪಡೆಯುತ್ತಾಳೆ. ಅವಳು ಮಣಿಕಂಠನನ್ನು ನೋಡಿದ ಕ್ಷಣದಲ್ಲೇ ಮಣಿಕಂಠನ ಮೇಲೆ ಪ್ರೀತಿ ಹೊಂದುತ್ತಾಳೆ. ಮದುವೆ ಆಗುವಂತೆ ಕೇಳಿಕೊಳ್ಳುತ್ತಾಳೆ. ಆದರೆ ಮಣಿಕಂಠ ಹೇಳುತ್ತಾರೆ, ಲೋಕ ಕಲ್ಯಾಣಕ್ಕಾಗಿ ಬ್ರಹ್ಮಚಾರ್ಯದ ಪ್ರತಿಜ್ಞೆ ತೆಗೆದುಕೊಂಡಿದ್ದೇನೆ. ಆಕೆಯ ಪ್ರಸ್ತಾಪವನ್ನು ನಿರಾಕರಿಸುತ್ತಾರೆ. ಆಕೆ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾಳೆ. ಕೊನೆಗೆ ಮಣಿಕಂಠ ಒಂದು ಷರತ್ತನ್ನು ಮುಂದಿಡುತ್ತಾರೆ. ಮುಂದೆ ನನ್ನ ಕ್ಷೇತ್ರಕ್ಕೆ ಭೇಟಿ ನೀಡುವ ಮೊದಲನೇ ವರ್ಷದ ಕನ್ನಿಸ್ವಾಮಿ ಇಲ್ಲದ ದಿನದಂದು ಅವಳನ್ನು ಮದುವೆಯಾಗುವುದಾಗಿ ಭರವಸೆ ನೀಡುತ್ತಾರೆ. ಶಬರಿಮಲೆ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಶರಂಗುತ್ತಿ ಎಂಬ ಸ್ಥಳವಿದೆ. ಮೊದಲನೇ ಬಾರಿಗೆ ಯಾತ್ರಿಕರು ಎರಿಮೇಲೆಯಲ್ಲಿ ಭೇಟಿಯಾಡಿ ತಮ್ಮ ಪ್ರಯಾಣದ ಆರಂಭದಿಂದಲೂ ಹೊತ್ತೊಯ್ಯುವ ಬಾಣವನ್ನು ಸಾಂಕೇತಿಕವಾಗಿ ಚುಚ್ಚಬೇಕಾದ ಸ್ಥಳ ಇದು. ಈ ಬಾಣಗಳು ಮಹಿಷಿ ವಿರುದ್ಧ ಯುದ್ಧದಲ್ಲಿ ಬಳಸಿದ ಆಯುಧಗಳನ್ನು ಪ್ರತಿನಿಧಿಸುತ್ತದೆ. ಶರಂಗುತ್ತಿಯಲ್ಲಿ ನಿರಂತರವಾಗಿ ಬೀಳುವ ಬಾಣಗಳ ಸಂಖ್ಯೆಯು ದೇವಾಲಯದ ಮೊದಲ ಬಾರಿಗೆ ಭೇಟಿ ನೀಡುವ ಭಕ್ತರು ಯಾವಾಗಲೂ ಇರುತ್ತಾರೆ ಎಂಬುದನ್ನು ತೋರಿಸುತ್ತದೆ. ಪರಿಣಾಮವಾಗಿ ಅಯ್ಯಪ್ಪನ ಮದುವೆಯ ಷರತ್ತು ಎಂದಿಗೂ ಈಡೇರುವುದಿಲ್ಲ ಮತ್ತು ಶರಂಗುತ್ತಿಯಲ್ಲಿ ಹೊಸ ಬಾಣಗಳು ಉಳಿಯದ ದಿನಕ್ಕಾಗಿ ಅವಳು ತಾಳ್ಮೆಯಿಂದ ಕಾಯುತ್ತಾಳೆ. ಅಂದಿನಿಂದ ಇಂದಿನವರೆಗೂ ಅಯ್ಯಪ್ಪ ಸ್ವಾಮಿಯು ಅಖಂಡ ಬ್ರಹ್ಮಚಾರಿಯಾಗಿ ಶಬರಿಮಲೆಯಲ್ಲಿ ನೆಲೆ ನಿಂತಿದ್ದಾರೆ. ಅಯ್ಯನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ.